ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾ ಮಾಡ್ತಿರೋ ಡಿಶ್ ಬಂದು ವೆಜಿಟೇಬಲ್ ಫ್ರೈಡ್ ರೈಸ್. ವೆಜಿಟೇಬಲ್ ಫ್ರೈಡ್ ರೈಸ್ಗೆ ಏನು ಪದಾರ್ಥ ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿತ್ ಮೆಷರ್ಮೆಂಟ್ನ ನಾನು ಕೊಟ್ಟಿರ್ತೀನಿ. ಅದೇ ಕರೆಕ್ಟ್ ಮೆಷರ್ಮೆಂಟ್. ಅದನ್ನು ಫಾಲೋ ಮಾಡಿದ್ರೆ ನಿಮ್ಗೆ ನೀಟಾಗಿ ಬರುತ್ತೆ. ಒಂದು ಪಾತ್ರೆಗೆ 4-5 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ, ಸಣ್ಣದಾಗಿ ಇಟ್ಕೊಂಡಿರೋ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ. ಶುಂಠಿ ಈಸ್ ಆಪ್ಷನಲ್ಲು, ನಿಮ್ಗೆ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ತಿದ್ದೀನಿ. ಒಂದು 4-5 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಈರುಳ್ಳಿನ ಸ್ವಲ್ಪ ಟ್ರಾನ್ಸ್ಪರೆಂಟ್ ಬರೋವಷ್ಟು ಹುರ್ಕೊಂಡಾದ್ಮೇಲೆ ತರಕಾರಿಗಳನ್ನೆಲ್ಲ ಆ್ಯಡ್ ಮಾಡ್ತಿದ್ದೀನಿ. ತರಕಾರಿ ಎಲ್ಲ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದೇ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಸೊ ನಿಮಗೆ ಟೇಸ್ಟ್ ಹೇಗೆ ಬೇಕೋ ಹಾಗೆ ಅಷ್ಟಕ್ಕೆ ಉಪ್ಪು ಹಾಕ್ಕೊಳ್ಳಿ. ಅದಾದಮೇಲೆ ಬಾಡಿಸಾದ್ಮೇಲೆ ಒಂದು 10 ನಿಮಿಷ ಬಾಡಿಸ್ಕೊಳ್ಳಿ. ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು. ಇವಾಗ ನಾನು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತಿದ್ದೀನಿ. ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ಕೊಂಡು 2 ನಿಮಿಷ ಬೇಯಿಸ್ಕೊಳ್ಳಿ. ನಾನು ಫಾಸ್ಟ್ ಫಾರ್ವರ್ಡಲ್ಲಿ ಮಾಡಿರ್ತೀನಿ, ನೀವು ನೀಟಾಗಿ ಬೇಯಿಸ್ಕೊಳ್ಳಿ. ಅದಾದಮೇಲೆ ಟೊಮೆಟೊ ಸಾಸ್ ಒಂದು 2 ಟೇಬಲ್ ಸ್ಪೂನಷ್ಟು ಟೊಮೆಟೊ ಸಾಸ್ ಹಾಕಿ ಅದನ್ನು ಆಮೇಲೆ ಒಂದು ಗರಂ ಮಸಾಲ ಹಾಕಿರ್ತೀನಿ ನಾನು. ಅದಾದಮೇಲೆ ನೀವು ಬೇಯಿಸಿರೋ ಅನ್ನಕ್ಕೆ ಚೆನ್ನಾಗಿ ಬೆಂದಾದಮೇಲೆ ತರಕಾರಿ ಎಲ್ಲ ಬೆಂದಾದಮೇಲೆ ಅನ್ನ ಬೇಯಿಸಿಟ್ಕೋಬೇಕು. ಫಸ್ಟೇ ಅನ್ನನ ಬೇಯಿಸಿಟ್ಕೊಂಡಾದ್ಮೇಲೆ ನೀವು ಹಾಕಿ ಅನ್ನನ ಅದಕ್ಕೆ ಕಲಿಸ್ಕೊಂಡ್ರೆ ತುಂಬ ಚೆನ್ನಾಗೇ ನಿಮ್ಮ ಒಂದು ಡಿಶ್ ರೆಡಿ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಒಂದು 5 ನಿಮಿಷನಾದರೂ ಒಂದು ಸ್ವಲ್ಪ ಮಿಕ್ಸ್ ಕೊಟ್ಟು ಅದೊಂದು ಸ್ವಲ್ಪ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.